ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತವಿರಂಜಾದಿ ನಿರಂಕುಶವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜಲಮಶೀಷಮತ್. ಯಾಕೋ ರಾಮನ ಮುಖದಲ್ಲಿ ಚಿಂತೆ ಇದೆ, ವ್ಯಥೆ ಇದೆ, ದುಃಖ ಇದೆ ಅಂತ ಗುರುತಿಸ್ತಾಳೆ. ತಕ್ಷಣ ಸೀತೆ ರಾಮನನ್ನು ಕೇಳ್ತಾಳೆ, ಏನಾಯಿತು, ಯಾಕೆ ಹೇಗಿದ್ದೀರಿ ಅಂತ 108 ಪ್ರಶ್ನೆಗಳನ್ನೆಲ್ಲ ಸೀತಾದೇವಿ ಮಾಡ್ತಾಳೆ. ಶ್ರೀರಾಮ ತುಂಬ ಶಾಂತ ರೀತಿಯಿಂದ ನಡೆದ ಎಲ್ಲ ವೃತ್ತಾಂತವನ್ನು ಹೇಳ್ತಾನೆ. ಇದರಿಂದ ಸೀತೆಗೆ ತುಂಬ ದುಃಖ ಆಗಿಬಿಡುತ್ತೆ. ಯಾಕೆ ಹೀಗೆಲ್ಲ ಆಯಿತು ಅಂತ ಅವಳು ಕೇಳ್ತಾ ಇರ್ತಾಳೆ ರಾಮನನ್ನು. ಆಗ ರಾಮ ಹೇಳ್ತಾನೆ, ನೋಡು, ನಾನು 14 ವರ್ಷ ವನವಾಸಕ್ಕೆ ಹೋಗ್ತಾ ಇದ್ದೀನಿ. ನೀನು ಇಲ್ಲೇ ಇದ್ದು ಅತ್ತೆ ಮಾವಂದಿರನ್ನ ಚೆನ್ನಾಗಿ ನೋಡ್ಕೋ, ಒಳ್ಳೆಯ ದೈವ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರು, ಇಲ್ಲಿ ಸುಖವಾಗಿರು. ಅರಣ್ಯವಾಸ ಇದೆಯಲ್ಲ, ತುಂಬ ಕಷ್ಟ, ಕಲ್ಲು ಮುಳ್ಳಿನ ದಾರಿ, ನೀನು ನಡೆಯೋದಕ್ಕಾಗೋದಿಲ್ಲ. ಅಲ್ಲೆಲ್ಲ ಕಾಡು ಮೃಗಗಳಿದೆ, ನಿನಗೆ ಭಯ ಆಗತ್ತೆ ಅಂತ ಎಲ್ಲದನ್ನು ಹೇಳ್ತಾನೆ. ಸೀತೆಗೆ ತುಂಬ ಕೋಪ ಬಂದುಬಿಡುತ್ತೆ. ನೀವು ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಒತ್ತಾಯ ಮಾಡ್ತಾಳೆ. ಆವಾಗ ಒಂದು ಮಾತಾಡ್ತಾಳೆ, ಗಂಡಸಿನ ರೂಪದಲ್ಲಿರುವ ಹೆಣ್ಣಾಗಿರುವ ನಿನಗೆ ತನ್ನ ಮಗಳನ್ನು ಕೊಟ್ಟನಲ್ಲ ಅಂತ ನಮ್ಮ ಜನಕ ಪಶ್ಚಾತ್ತಾಪ ಪಡ್ತಾನೆ. ಕಿಂತ್ವಾ ಮನ್ಯತ ವೈದೇಯ ಪಿತಾಮೇ ಮಿಥಿಲಾಧಿಪಃ ರಾಮಂ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಅದ್ಭುತವಾದಂಥ ಶ್ಲೋಕ ಇದು. ರಾಮಾಯಣದಲ್ಲಿ ನಾನು ಮತ್ತೆ ಇದನ್ನೇ ಹೇಳ್ತೀನಿ. ಅನೇಕ ಶ್ಲೋಕಗಳು ಅತ್ಯಂತ ಅರ್ಥಗರ್ಭಿತವಾದಂಥದ್ದು. ಅದರಲ್ಲಿ ಇದೊಂದು ಶ್ಲೋಕ. ಇದರಿಂದ ರಾಮ ಒಪ್ಪಲೇಬೇಕಾಗತ್ತೆ, ಸೀತೆಗೆ ಪರಮ ಸಂತೋಷ ಆಗುತ್ತೆ. ಇದರಿಂದ ಸೀತಾರಾಮರು ವನವಾಸಕ್ಕೆ ಹೊರಡೋದು ನಿಶ್ಚಯ ಆಯಿತು. ಇನ್ನು ಲಕ್ಷ್ಮಣನ ಸರದಿ. ಅಂದು ಬೆಳಗ್ಗೆ ಪ್ರಾರಂಭದಿಂದ ರಾಮನ ಜೊತೆ ಇದ್ದಂಥ ಲಕ್ಷ್ಮಣ ಎಲ್ಲ ಸಂಗತಿಗಳನ್ನು ಗಮನಿಸ್ತಾನೆ. ಅವನಿಗೆ ವಿಪರೀತ ಕೋಪ ಬರುತ್ತೆ. ಅನೇಕ ಕಠೋರ ಮಾತುಗಳಿಂದ ಕೈಕೇಯಿಯನ್ನು, ದಶರಥನನ್ನು ಅವನು ಬೈತಾನೆ. ಅವನ ಕೋಪಕ್ಕೆ ಮಿತಿನೇ ಇರೋದಿಲ್ಲ. ರಾಮ ಹೇಳ್ತಾನೆ, ದಶರಥ ಹೇಳಿರೋದು ನನಗೆ ಮಾತ್ರ ವನವಾಸವನ್ನು, ನೀನು ಇಲ್ಲೇ ಇರು, ಇಲ್ಲೇ ಇದ್ದು ತಾಯಿಯನ್ನು ಗಮನಿಸ್ತಾ ಇರು ಅಂತ ಹೇಳ್ತಾಳೆ. ಲಕ್ಷ್ಮಣ ಏನಾದರೂ ಒಪ್ಪೋದಿಲ್ಲ, ನಾನು ನಿನ್ನ ಜೊತೆಲೇ ಬರಬೇಕು ಅಂತ ಹೇಳ್ತಾನೆ. ಒಂದು ರೀತಿಯಲ್ಲಿ ರಾಮನ ತಮ್ಮಂದಿರೆಲ್ಲ ರಾಮಾನುಜರಾದರೂ ಲಕ್ಷ್ಮಣನಿಗೆ ರಾಮಾನುಜ ಅನ್ನುವಂಥ ಹೆಸರು ಅನ್ವರ್ಥ ಆಗುತ್ತೆ. ರಾಮಾನುಜನಾದಂಥ ಲಕ್ಷ್ಮಣ ರಾಮನಿಗೆ ಅಹಂ ಸರ್ವಂ ಕರಿಷ್ಯಾಮಿ, ಎಲ್ಲ ವಿಧವಾದಂಥ ಕೈಂಕರ್ಯವನ್ನು ಅವನು ಮಾಡ್ತಾನೆ. ಕೊನೆಗೆ ಅನಿವಾರ್ಯವಾಗಿ ರಾಮ ಲಕ್ಷ್ಮಣನನ್ನೂ ತನ್ನ ಜೊತೆಗೆ ಕರೆದುಕೊಂಡು ಹೋಗೋದಕ್ಕೆ ಒಪ್ಕೊಳ್ತಾನೆ. ಲಕ್ಷ್ಮಣನಿಗೆ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಸೀತಾರಾಮ ಲಕ್ಷ್ಮಣರು ಕಾಡಿಗೆ ಹೊರಡುವಂತಹ ಸನ್ನಿವೇಶ ಬಂದುಬಿಡುತ್ತೆ. ಲಕ್ಷ್ಮಣ ತನ್ನ ತಾಯಿ ಸುಮಿತ್ರೆ ಹತ್ರ ಹೋಗಿ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಾನೆ. ಸುಮಿತ್ರೆ
ಪರಮ ಸಾಧ್ವಿಮಣಿ. ಎಂತಹ ಕಠಿಣ ಸಂದರ್ಭದಲ್ಲೂ ಮನಸ್ಸನ್ನು ಕೆಡಿಸ್ಕೊಳ್ಳದೆ ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವಂತಹ ಸಮಚಿತ್ತದಿಂದ ಇರುವಂತಹ ವ್ಯಕ್ತಿತ್ವ ಸುಮಿತ್ರೆಯದು. ಈ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಹೇಳುವಂಥ ಮಾತು ರತ್ನಪ್ರಾಯವಾದಂತಹ ಮಾತು, ಸುವರ್ಣಾಕ್ಷರದಲ್ಲಿ ಬರೆಯಬೇಕಾದಂಥ ಮಾತು, ಸಾರ್ವಕಾಲಿಕವಾಗಿ ಅನ್ವಯವಾಗುವಂಥ ಮಾತು. ಸುಮಿತ್ರೆ ಅಂತಹ ಅದ್ಭುತವಾದಂಥ ವ್ಯಕ್ತಿತ್ವ. ಅವಳು ಲಕ್ಷ್ಮಣನ ಕುರಿತು ಹೇಳ್ತಾಳೆ, ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ದಿ ಗಚ್ಚತಾತ ಯಥಾ ಸುಖಂ. ಲಕ್ಷ್ಮಣ, ನಿನಗೆ ಇನ್ನು ಮುಂದೆ ರಾಮನೇ ತಂದೆ, ಅವನೇ ದಶರಥ ಅಂತ ತಿಳಿದುಕೋ. ತಾಯಿ ನಿನಗೆ ಸೀತಾಮಾತೆ. ನೀನು ಹೋಗುವ ಕಾಡಿದೆಯಲ್ಲ, ಅದೇ ಅಯೋಧ್ಯೆ. ಎಲ್ಲಿ ರಾಮ ಇರ್ತಾನೋ ಅದು ಕಾಡಾದರೂ ನಾಡಾಗುತ್ತೆ. ರಾಮ ಇಲ್ಲದಂಥ ನಾಡು ಅದು ನಾಡಲ್ಲ, ಕಾಡು ಅಂತ ಹೇಳ್ತಾಳೆ. ನೀನು ರಾಮನ ಜೊತೆ ಹೋಗು, ಅವನಿಗೆ ಸರ್ವ ವಿಧವಾದಂಥ ಕೈಂಕರ್ಯವನ್ನು ಮಾಡು. ನಿನಗೆ ಹೇಳ್ತಾ ಇದ್ದೀನಿ, ಅವನನ್ನು ಅಣ್ಣ ಅಂತ ಭಾವಿಸಬೇಡ, ಅವನು ನಿನ್ನ ತಂದೆ ಅಂತ ಭಾವಿಸು. ನೀನು ಅವನ ತುಂಬ ಜಾಗರೂಕತೆಯನ್ನು ನೋಡ್ಕೋಬೇಕು. ಅವನ ಸೌಂದರ್ಯವನ್ನು ಅನುಭವಿಸ್ಕೊಂಡು ನಿಂತ್ಕೊಂಡ್ಬಿಡಬೇಡ. ಅವನಿಗೆ ಯಾವುದೇ ವಿಪತ್ತು ಬರಬಾರ್ದು. ಸದಾ ಜಾಗೃತನಾಗಿ ನೀನು ಸದಾ ಇರಬೇಕು ಅಂತ ಲಕ್ಷ್ಮಣನಿಗೆ ಸುಮಿತ್ರೆ ಹೇಳ್ತಾಳೆ. ಆಗ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತ ಸ್ವಪತಶ್ಚತೆ. ಒಂದು ದಿವಸ ರಾತ್ರಿ ಕಣ್ಣು ಮುಚ್ಚದೆ 14 ವರ್ಷಗಳ ಕಾಲ ನಿರಂತರವಾಗಿ ರಾಮ ಸೇವೆಯನ್ನು ಮಾಡಿದಂತಹ ಲಕ್ಷ್ಮಣ ಪ್ರಾತಸ್ಮರಣೀಯ. ಅವನ ವ್ಯಕ್ತಿತ್ವವೇ ಅಂಥದ್ದು. ಇವನು ವನವಾಸಕ್ಕಾಗಿಯೇ ಹುಟ್ಟಿದಂಥವ. ಸೃಷ್ಟಸ್ತ್ವಂ ವನವಾಸಾಯ. ಸುಮಿತ್ರೆ ಹೇಳ್ತಾಳೆ, ನೀನು ಹುಟ್ಟಿದ್ದೇ ಈ ವನವಾಸಕ್ಕಾಗಿ. ನಾನು ತಪಸ್ಸು ಮಾಡಿ ನಿನ್ನನ್ನು ಪಡೆದೆ. ಹೋಗು, ರಾಮನ ಜೊತೆ ಹೋಗಿ ಅವನ ಸೇವೆಯನ್ನು ಮಾಡು ಅಂತ ಅವಳಿಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡು. ಸೀತಾ ರಾಮ ಲಕ್ಷ್ಮಣರು ವನವಾಸಕ್ಕೆ ಸಿದ್ಧರಾದರು. ದಶರಥ ಸುಮಂತ್ರನಿಗೆ ಕರೆದು ಹೇಳ್ತಾನೆ, ಇವರಿಗೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡುವಂಥ. ಅವನ ಮಹಾಮಂತ್ರಿಯಾದಂಥ ಸಿದ್ಧಾರ್ಥನಿಗೆ ಹೇಳ್ತಾನೆ, ಏನೇನು ಸೌಕರ್ಯಗಳು ಬೇಕೋ ಅದನ್ನೆಲ್ಲ ನೀನು ರಾಮನಿಗೆ ಮಾಡುವಂಥ. ಸೀತಾರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೊರಡುವಂತಹ ಸಮಯ ಬಂತು. ದಶರಥ ಕಂಬನಿಗರಿಯುತ್ತಾ ಕ್ಷಣ ಕ್ಷಣಕ್ಕೂ ನಿಟ್ಟುಸಿರನ್ನು ಬಿಡ್ತಾ ಸುಮಂತ್ರನೊಡನೆ ಹೇಳ್ತಾನೆ, ನವರತ್ನಗಳಿಂದ ಪರಿಪೂರ್ಣವಾದಂತಹ ರಥ, ಆನೆ, ಕುದುರೆ, ಪದಾತಿಗಳೆಂಬ 4 ಬೆಲೆಯ ಬಲದಿಂದ ಕೂಡಿರುವಂತಹ ಸೈನ್ಯ ಶ್ರೀರಾಮನನ್ನು ಅನುಸರಿಸಲಿ. ನರ್ತಕಿಯರು, ಗಾಯಕರು, ಮಧುರವಾಗಿ ಮಾತಾಡುವಂತಹ ಜನ ಎಲ್ಲ ಅವನ ಜೊತೆ ಹೋಗಲಿ. ಮುಖ್ಯವಾದಂತಹ ಆಯುಧಗಳನ್ನೆಲ್ಲ ಕಳಿಸ್ಕೊಡು. ನಗರದ ಪ್ರಮುಖರೆಲ್ಲ ರಾಮನೊಡನೆ ಪ್ರಯಾಣ ಮಾಡಲಿ. ಸಾಮಗ್ರಿಗಳನ್ನೆಲ್ಲ ಬಂಡಿಗಳಲ್ಲಿ ತುಂಬಿ ರಾಮನ ಹಿಂದೆ ಕಳಿಸಿ. ಅರಣ್ಯ ಮಾರ್ಗವನ್ನು ತೋರಿಸೋದಕ್ಕೆ ಅರಣ್ಯದಲ್ಲಿ ಅನುಭವ ಇರುವಂಥ ವ್ಯಾಧರನ್ನು ಅವರ ಜೊತೆ ಕಳಿಸು. ಶ್ರೀರಾಮನು ಸೈನ್ಯ ಸಮೇತನಾಗಿ, ಪರಿವಾರ ಸಮೇತನಾಗಿ ಅರಣ್ಯಕ್ಕೆ ಹೋಗಬೇಕು. ನನ್ನದೇ ಆದಂತಹ ಉಗ್ರಾಣದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ರಾಮನ ಜೊತೆ ಕಳಿಸ್ಕೊಡು. ಶ್ರೀರಾಮ ಆ ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಮಾಡಲಿ, ಎಲ್ಲರಿಗೂ ದಾನ ಕೊಡಲಿ, ಅವನ ಅರಣ್ಯವಾಸ ಸುಖವಾಗಿರಲಿ ಅಂತ ಆಜ್ಞೆ ಮಾಡ್ತಾನೆ. ಇದರಿಂದ ಕೈಕೇಯಿಗೆ ತುಂಬ ಭಯ ಆಗಿಬಿಡ್ತು. ಅವಳ ಮುಖ ಎಲ್ಲ ಬಾಡಿ ಹೋಯಿತು, ಬಾಯಿಂದ ಮಾತೇ ಹೊರಡಲಿಲ್ಲ. ಆಗ ದಶರಥನ ಕೈಕೇಯಿ ಮತ್ತೆ ಹೇಳ್ತಾಳೆ, ಎಲ್ಲ ಹೋದ ಮೇಲೆ ಅಯೋಧ್ಯೆಯಲ್ಲಿ ಏನಿದೆ? ನನ್ನ ಮಗನಿಗೆ ಏನಿದೆ? ಎಲ್ಲ ಭೋಗ್ಯ ವಸ್ತುಗಳನ್ನೆಲ್ಲ ನೀನು ರಾಮನ ಕಳಿಸ್ಕೊಡ್ತಾ ಇದೀಯಾ. ಭರತನಿಗೆ ಏನೂ ಇರೋದಿಲ್ಲ. ಇದನ್ನೆಲ್ಲ ಏನು ಕಳಿಸಬಾರ್ದು, ಕೇವಲ ನಾರುಮಡಿಯನ್ನು ಮಾತ್ರ ಕೊಡು, ಅವನು ಅದನ್ನು ಕಟ್ಟಿಕೊಂಡು ಕಾಡಿಗೆ ಹೊರಡಲಿ ಅಂತ ಕೈಕೇಯಿ ನಾಚಿಕೆ ಇಲ್ಲದೆ ಈ ಮಾತುಗಳನ್ನು ಹೇಳ್ತಾಳೆ. ದಶರಥ ಹೇಳಿದ ಮಾತು, ಕೈಕೇಯಿ ಹೇಳಿದ ಮಾತು, ಆ ಮಹಾಮಂತ್ರಿ ಹೇಳಿದ ಮಾತು, ಇದನ್ನೆಲ್ಲ ಕೇಳಿಸ್ಕೊಂಡಂಥ ರಾಮ
ಅತ್ಯಂತ ವಿನಯದಿಂದ ತನ್ನ ತಂದೆಗೆ ಹೇಳ್ತಾನೆ, ಮಹಾರಾಜ, ನಾನು ಕಾಡಿಗೆ ಹೊರಟಿದ್ದೀನಿ. ಈ ಸಮಸ್ತ ಭೋಗ ವಸ್ತುಗಳನ್ನೆಲ್ಲ ನಾನು ತ್ಯಜಿಸಿದ್ದೀನಿ. ಸರ್ವಸಂಗ ಪರಿತ್ಯಾಗಿ ಮಾಡಿರುವ ನನಗೆ ಈ ಸೈನ್ಯ ಯಾಕೆ? ಧನಕನಕ ವಸ್ತು ವಾಹನಾದಿಗಳು ಏನು ಪ್ರಯೋಜನ? ಈ ಆನೆಗಳಿಂದ ನಾನು ಏನು ಮಾಡಲಿ? ಈ ರಾಜ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳನ್ನು ಭರತನಿಗೆ ಕೊಡು. ನನಗೆ ಈಗ ನಾರ್ಮಡಿ ಸಾಕು. ಜೊತೆಗೆ ಕಾಡಿನಲ್ಲಿ ನಾನು ಆಹಾರ ತಗೊಳ್ಬೇಕಲ್ಲ, ಗೆಡ್ಡೆ ಗೆಣಸುಗಳನ್ನು ಅಗೆಯೋದಕ್ಕೆ ಗುದ್ಲಿ ಕೊಡು, ಒಂದು ಮಂಕರಿ ಕೊಡು, ಅಷ್ಟು ಸಾಕು ನನಗೆ ಅಂತ ರಾಮ ವಿನಯದಿಂದ ದಶರಥನಿಗೆ ಹೇಳ್ತಾನೆ. ಈ ಮಾತನ್ನೆಲ್ಲ ಕೇಳ್ತಾ ಇದ್ದಂಥ ಕೈಕೇಯಿಗೆ ತುಂಬ ನೆಮ್ಮದಿ ಆಗಿಬಿಡ್ತು. ಅವಳು ಮೊದಲೇ ಇದನ್ನೆಲ್ಲ ಸಿದ್ಧಪಡಿಸಿದ್ಲು. ತಕ್ಷಣ ತಂದು ರಾಮನಿಗೆ ನಾರ್ಮಡಿಯನ್ನು ಕೊಡ್ತಾಳೆ, ಗೆಡ್ಡೆ ಗೆಣಸುಗಳನ್ನು ಅಗೆಯಲು ಗುದ್ಲಿ ಕೊಡ್ತಾಳೆ. ಇಷ್ಟನ್ನು ಕೊಟ್ಬಿಟ್ಟು ನಾರ್ಮಡಿ ಉಟ್ಕೋ, ಕಾಡು ಹೊರಡು ಅಂತ ಕೈಕೇಯಿ ಹೇಳ್ತಾಳೆ. ಶ್ರೀರಾಮ ಲಕ್ಷ್ಮಣರು ಅಲ್ಲಿಟ್ಟಿದ್ದಂಥ ನಾರುಮಡಿಯನ್ನು ಉಟ್ಕೊಳ್ತಾರೆ. ಒಳ್ಳೆಯ ಋಷಿಕುಮಾರರಂತೆ ಅವರು ಕಾಣ್ತಾರೆ. ಆ ನಾರುಮಡಿಯನ್ನು ಸೀತಾದೇವಿಗೆ ಉಟ್ಕೊಳ್ಳೋದಕ್ಕೆ ಕೊಡ್ತಾರೆ. ಆದರೆ ಅವಳಿಗೆ ತುಂಬ ಭಯ ಆಗಿಬಿಡುತ್ತೆ. ನನಗೆ ಈ ನಾರುಮಡಿ ಉಟ್ಕೊಂಡ ಅಭ್ಯಾಸನೇ ಇಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಕೇಳ್ತಾಳೆ, ಈ ವನವಾಸದಲ್ಲಿರುವಂಥ ಋಷಿ ಪತ್ನಿಯರೆಲ್ಲ ಇರ್ತಾರಲ್ಲ, ಅವರೆಲ್ಲ ಈ ನಾರ್ಮಡಿಯನ್ನು ಹೇಗೆ ಉಟ್ಕೋತಾರೆ? ನನಗೆ ನೀನೇ ಸ್ವಲ್ಪ ಹೇಳ್ಕೊಡ್ಬೇಕು ಅಂತ ಸೀತೆ ರಾಮನನ್ನು ಕೇಳ್ತಾಳೆ. ಆಗ ರಾಮ ಅವಳು ಹುಟ್ಟಿದ್ದಂಥ ರೇಷ್ಮೆ ಸೀರೆಯ ಮೇಲೆ ಈ ನಾರುಮಡಿಯನ್ನು ಬಿಗಿದು ಕಟ್ತಾನೆ. ಇದನ್ನು ನೋಡಿದ ಅಂತಃಪುರದಲ್ಲಿರುವಂಥ ಸ್ತ್ರೀಯರೆಲ್ಲ ಅಳುತ್ತಾರೆ. ಇಂತಹ ಸ್ಥಿತಿ ಹೀಗೆ ಸೀತೆಗೆ ಬಂದುಬಿಡ್ತಲ್ಲ ಅಂತ. ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೆ 3 ಜನ ನಾರುಮಡಿಯನ್ನು ಉಟ್ಕೊಂಡು ಅರಣ್ಯಕ್ಕೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಸೀತಾರಾಮ ರಾಮ